ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೈಸ್ ಆಕ್ಷನ್ ಅಲ್ಲಿ ಬರುವಂತ ಒನ್ ಆಫ್ ದಿ ಸೂಪರ್ ಆಗಿರುವಂತ ಕಾನ್ಸೆಪ್ಟ್ ಒಂದು ಬಿಲ್ಡಪ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇದನ್ನ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಡ್ತೀನಿ. ಸೊ ಫಿಲಮ್ಗಳಲ್ಲಿ ಹೀರೋ ಒಂದು ಬಿಲ್ಡಪ್ ಕೊಟ್ರೆ ನಮ್ಗೆಲ್ಲ ಫುಲ್ ಜೋಶ್, ನಮ್ಮ ಹೀರೋ ನಮ್ಮವರಪ್ಪ ಹಂಗೆ ಹೆಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತೀರಿ. ಬಟ್ ಅದನ್ನ ನೋಡಿ ನಮ್ಗೆ ಖುಷಿ ಆಯ್ತು, ನಮ್ಗೆ ಹಣ ಬರೋದಿಲ್ಲ. ನಾವು ಹಣ ಕೊಟ್ಟು ನಾವು ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೀವಿ. ಬಟ್ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸ್ಟಾಕ್ಗಳು ಅಥವಾ ಇಂಡೈಸಸ್ ಆಗಿರ್ಬೋದು, ಅದು ಒಂದು ಲೆವೆಲ್ ಆಫ್ ಬಿಲ್ಡಪ್ ಕೊಟ್ಟರೆ ನಮ್ಗೆಲ್ಲ ಕಾಸು ಬರುತ್ತೆ ಅನ್ನೋ ಒಂದು ಟೈಟ್ಲ್ ಕೊಟ್ಟಿದ್ದೀನಿ. ಹೆಂಗೆ ಏನು ಅಂತ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ನೆನ್ಪಿಟ್ಕೊಳ್ಳಿ, ಈ ರೀತಿ ಒಂದು ಪ್ರೈಸ್ ಆಕ್ಷನ್ ನಾನು ನಿಮ್ಗೆ ಬೇಸಿಕ್ ಲೆವೆಲ್ ಹೇಳ್ಕೊಡ್ತಾ ಇರೋದು. ಸೊ ಇದನ್ನ ಹೇಳ್ಕೊಟ್ಮೇಲೆ ನಿಮ್ಗೆ ಏನಾದ್ರು ಇದನ್ನ ಹೆಚ್ಚಿನ ಒಂದು ರಿಸರ್ಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಬಿಟ್ಟು ನಾನು ಇನ್ ಡೀಟೇಲ್ ಆಗಿ ಹೇಳ್ಕೊಂಡ್ರೆ ವಿಡಿಯೋ ಅವರ್ಗಟ್ಲೆ ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತ ಒಂದು ವಿಡಿಯೋ ಮಾಡ್ತಾ ಇದೀನಿ. ನಿಮಗೆ ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ ಹೆಂಗ್ ವರ್ಕ್ ಆಗುತ್ತೆ ಅಂತ. ಪ್ರೈಸ್ ಆಕ್ಷನ್ ಕಲಿಬೇಕಂದ್ರೆ ಒಬ್ವಿಯಸ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 1-to-1 ಪರ್ಸನಲ್ ಟ್ರೈನಿಂಗ್ ಇರುತ್ತೆ. ಪ್ರೈಸ್ ಆಕ್ಷನ್ ಬ್ಯೂಟಿಫುಲ್ ಕಲಿಬಹುದು ಸ್ನೇಹಿತರೆ. ಓಕೆ ಓಕೆ ಪ್ರೈಸ್ ಆಕ್ಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ, ನಿಮ್ಗೆ ಏನು ಕಾಂಪ್ಲಿಕೇಶನ್ ಇಲ್ಲ. ಯಾವುದೇ ಒಂದು ಸ್ಟಾಕ್ ಹಿಂಗ್ ಮೂವ್ಮೆಂಟ್ ಆಗೋದಿಲ್ಲ ಅಥವಾ ಹಿಂಗ್ ಮೂವ್ಮೆಂಟ್ ಡೌನ್ ಆಗೋದಿಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ. ಬಟ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟಾಕ್ ಈ ರೀತಿ ಅಪ್ ಟ್ರೆಂಡ್ ಹೋದ್ಮೇಲೆ ಸ್ವಲ್ಪ ದಿವಸ ಹಾಲ್ಟ್ ಆಗುತ್ತೆ. ಇದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಎರಡರಲ್ಲಿ ಹಾಲ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿವಸ ಈ ರೀತಿ ಹೋಗುತ್ತೆ. ಅದಾದ್ಮೇಲೆ ಚಪ್ ಬ್ರೇಕ್ಔಟ್. ಏನ್ ಸತೀಶ್ವರ ಇದ್ರಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಏನಿಲ್ಲ, ಒಂದು ಲೈನ್ ಹಾಕಿ ತೋರಿಸ್ತೀನಿ, ನಿಮ್ಗೆ ಒಂದು ಐಡಿಯಾ ಬರ್ತಾ ನೋಡಿ. ಸುಮಾರು ದಿವಸ ಈ ಒಂದು ಸ್ಟಾಕ್ ಈ ಲೆವೆಲ್ ಅಲ್ಲಿ ಓಕೆ, ಸೊ ಈ ಲೆವೆಲ್ ಅಲ್ಲಿ ಹಿಂಗಂತ ಅನ್ಕೊಳ್ಳಿ, ಜಸ್ಟ್ ಒಂದು ಅಂಡರ್ಸ್ಟ್ಯಾಂಡ್ ಪರ್ಪಸ್ಗೋಸ್ಕರ. ಈ ಲೆವೆಲ್ ಅಲ್ಲಿ ರೇಂಜ್ ಅಲ್ಲೇ ಇತ್ತು. ಓಕೆ, ನೀವು ಇದಕ್ಕೆ ಕಂಪ್ಯಾರಿಸನ್ ನೋಡಿ. ಈ ಒಂದು ಪಾರ್ಟ್ ಅಲ್ಲಿ ಇರುವಂತ ಒಂದು ಲೆವೆಲ್ಗೂ ಅಥವಾ ಇಲ್ಲಿ ಲಾಸ್ಟ್ ಅಲ್ಲಿ ಆಗುವಂತ ಒಂದು ಲೆವೆಲ್ಗೂ ಒಂದು ಡಿಫ್ರೆನ್ಸಸ್ ನೋಡಿ. ಸೊ ಡಿಫ್ರೆನ್ಸಸ್ ಅಂದ್ರೆ ಏನು, ಇಲ್ಲಿ ಡೌನ್ ಅಲ್ಲಿ ಪ್ರೈಸ್ ಆಕ್ಷನ್ ಮೂವ್ಮೆಂಟ್ ಆಗ್ತಿತ್ತು, ಇದಾದ್ಮೇಲೆ ಸ್ವಲ್ಪ ಸ್ಲೋ ಆಗಿ ಅಪ್ ಟ್ರೆಂಡ್ ಆಯ್ತು. ಈ ರೀತಿ ಅಪ್ ಟ್ರೆಂಡ್ ಆದ್ಮೇಲೆ ಬ್ರೇಕ್ಔಟ್ ಆಯ್ತು. ಸೊ ಬ್ರೇಕ್ಔಟ್ ಅಂದ್ರೆ ಹೆಂಗಾಗುತ್ತೆ, ನಿಮ್ಗೇನು ಸಣ್ಣದಾಗೂ ಆಗೋದಿಲ್ಲ. ಸೊ ಸೂಪರ್ ಆಗಿರುವಂತ ಒಂದು ಗ್ರೀನ್ ಕ್ಯಾಂಡಲ್ ಈ ರೀತಿ ಬಿಲ್ಡಪ್ ಆಗುತ್ತೆ. ಇದನ್ನ ನೋಡಿ ರಿಟೇಲರ್ಸ್ ಏನ್ ಮಾಡ್ತಾರೆ, ಒಂದ್ ನಿಮಿಷ ಕ್ಲೀನ್ ಆಗಿ ಕ್ಯಾಂಡಲ್ ಹಾಕ್ಬಿಡ್ತೀನಿ. ಸೊ ಎಕ್ಸಾಂಪಲ್ ಈ ರೀತಿ ಒಂದು ಗ್ರೀನ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಸೊ ಅದನ್ನ ನೋಡ್ಬಿಟ್ಟು ಸುಮಾರು ಜನ ರಿಟೇಲರ್ಸ್ ಮೆಂಟಾಲಿಟಿ ಏನು, ಈಗ ಬ್ರೇಕ್ಔಟ್ ಆಗಿದೆಯಪ್ಪ, ನನ್ಗೆ ಸಿಗ್ನಲ್ ಕೊಟ್ಟಿದೆ, ನನ್ಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನೀವು ಎಂಟರ್ ಆಗ್ತೀರಾ. ಎಂಟರ್ ಆದ್ಮೇಲೆ ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ ಸಾರಿ, ಸೊ ನೀವು ಇಲ್ಲಿ ಎಂಟರ್ ಆಗ್ತೀರಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನೆಕ್ಸ್ಟ್ ಅದಾದ್ರೆ ಮತ್ತೆ ಅಪ್ ಟ್ರೆಂಡ್ ಹೋಗುತ್ತೆ. ನೀವು ಅನ್ಕೊಂತೀರಾ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗು, ಇಲ್ಲಿ ಪ್ರೈಸ್ ಆಕ್ಷನ್ ವರ್ಕ್ ಆಗಲ್ಲ, ನಾನು ಏನೇ ಅನಾಲಿಸಿಸ್ ಮಾಡಿದ್ರು ರಿಸರ್ಚ್ ಮಾಡಿದ್ರು ವರ್ಕ್ ಆಗಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ನಾನು ಮಾಡಿದೀನಿ, ಕಂಟಿನ್ಯೂ ಮಾಡ್ತಾ ಇರ್ತೀರಿ, ಏನು ಮಾಡಕ್ ಹೋಗ್ತಿಲ್ಲ. ಬಟ್ ಇದನ್ನೇ ನೀವು ಈ ರೀತಿ ಒಂದು ಕ್ಯಾಂಡಲ್ ಪ್ರಿಂಟ್ ಆಗಕ್ಕಿಂತ ಮುಂಚೆನೆ ಎಂಟರ್ ಆದ್ರೆ ಹೆಂಗಿರುತ್ತೆ, ಸ್ಟಾಪ್ ಲಾಸ್ ಸಣ್ಣದಾಗಿರುತ್ತೆ, ಪ್ರಾಫಿಟ್ ಸೂಪರ್ ಆಗಿರುತ್ತೆ. ಸೊ ಅದನ್ನ ಮಾಡ್ಬೇಕಾದ್ರೆ ನೀವೇನು ಸ್ಟಾಕ್ ನ ಅನಾಲಿಸಿಸ್ ಮಾಡಬೇಕು, ಕಲಿಬೇಕು. ಅದೇ ಒಂದು ಸಿಂಪಲ್ ಆಗಿರುವಂತ ಕಷ್ಟವಾಗಿರುವಂತ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಸಿಂಪಲ್ ಬಟ್ ಕಷ್ಟ ಆಗಿರುವಂತ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಏನಕ್ಕೆ ಹಿಂಗ್ ಬಂದು ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ ನೀವು ಅಪ್ ಹೋಗುತ್ತೆ, ಅದೆಲ್ಲ ಸುಮಾರು ಒಂದು ಅಡ್ವಾನ್ಸ್ ಲೆವೆಲ್ ಇದೆ. ಬಟ್ ಬೇಸಿಕ್ ಲೆವೆಲ್ ಹೇಳ್ಕೊಡ್ತೀನಿ ಹೆಂಗ್ ವರ್ಕ್ ಆಗುತ್ತೆ. ಇದನ್ನ ನಾವು ಪ್ರೈಸ್ ಆಕ್ಷನ್ ಬರುವಂತ ಒನ್ ಆಫ್ ದಿ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ. ಸೊ ಈ ಬಿಲ್ಡಪ್ ಅಂದ್ರೆ ಏನಂತ ಹೇಳಿದ್ರೆ, ಇಲ್ಲಿ ನಾವ್ ಏನೊಂದು ಸಣ್ಣದಾಗಿ ನೋಡಿದ್ರಲ್ಲ ಫಾರ್ಮೇಶನ್ಸ್, ಅದನ್ನ ನಾವು ಬಿಲ್ಡಪ್ ಅಂತ ಕರಿತೀವಿ ಸ್ನೇಹಿತರೆ. ಯಾವುದೇ ಒಂದು ಸ್ಟಾಕ್ ಆಲ್ರೆಡಿ ಹೇಳಿದೀನಿ, ನಿಮ್ಗೆ ಸಿಕ್ಕಾಪಟ್ಟೆ ಹಿಂಗ್ ಮೂವ್ಮೆಂಟ್ ಆಗೋದಿಲ್ಲ. ಅದಕ್ಕೆ ಆದಂತ ಒಂದು ಟ್ರೆಂಡ್ ಇದೆ, ಅದಕ್ಕೆ ಆದಂತ ಒಂದು ಸ್ಟಾಕ್ ನ ಒಂದು ಏನಾದ್ರು ಸೈಕಾಲಜಿ ಇದೆ. ಅದ್ರ ಜೊತೆ ಅದಕ್ಕೆ ಆದಂತಹ ಆ ಒಂದು ಸ್ಟಾಕ್ ಅಲ್ಲಿರುವಂತಹ ಒಂದು ಟ್ರೇಡರ್ ನ ಸೈಕಾಲಜಿ, ಇನ್ವೆಸ್ಟರ್ ನ ಸೈಕಾಲಜಿ ಇರೋದ್ರಿಂದ ಒಂದು ಸ್ಟಾಕು ಡಿಫ್ರೆಂಟ್ ಟೈಮ್ ಅಲ್ಲಿ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಬಿಲ್ಡಪ್ ಅಂತ ಕರೀತಾರೆ. ಸೊ ಸಮರೈಸ್ ಮಾಡ್ಬಿಡ್ತೀನಿ, ನಿಮ್ಗೊಂದು ಈಸಿಗೆ ಅರ್ಥ ಆಗುತ್ತೆ. ಸ್ಟಾಕ್ ಅಪ್ ಟ್ರೆಂಡ್ ಹೋಗುತ್ತೆ, ಅದಾದ್ಮೇಲೆ ಸ್ವಲ್ಪ ಒಂದು ಲೆವೆಲ್ ರೇಂಜ್ ಹೋಗುತ್ತೆ, ಈ ರೀತಿಯಾಗಿ ಬ್ರೇಕ್ಔಟ್ ಆಗುತ್ತೆ. ಈ ಒಂದು ಬಾಕ್ಸ್ ಅಲ್ಲಿರುವಂತ ಒಂದು ಪ್ರೈಸ್ ನಾವು ಬಿಲ್ಡಪ್ ಅಂತ ಕರಿತೀವಿ. ಇದುವೇ ನಮ್ಮ ಪ್ರೈಸ್ ಆಕ್ಷನ್ ನ ಬಿಲ್ಡಪ್. ಸರಿ ಸ್ನೇಹಿತರೆ, ಈಗ ನಾನು ಸ್ಟಾಕ್ ಗಳಲ್ಲಿ ತೋರಿಸ್ಬಿಡ್ತೀನಿ. ಇದು ಸನ್ ಫಾರ್ಮಾ ಅನ್ನೋ ಒಂದು ಸ್ಟಾಕ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತಾ ಇದೀನಿ. ನೀವು ನೋಡಬಹುದು, ಈ ಒಂದು ಸ್ಟಾಕ್ ಸುಮಾರು ಸಲ ಈ ರೀತಿ ಒಂದು ಫಾರ್ಮೇಶನ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಸಹ ಕರಿಬಹುದು. ಈ ರೀತಿ ಇದನ್ನ ನೋಡ್ರೆ ಕಪ್ ಅಂಡ್ ಹ್ಯಾಂಡಲ್ ತರ ಕಾಣಿಸುತ್ತೆ. ಸೊ ನಾವು ನೋಡಿದ್ರೆ ಬಿಲ್ಡಪ್. ಸೊ ಈ ಒಂದು ಬಿಲ್ಡಪ್ ಹೆಂಗಾಯ್ತು ನೋಡಿ, ಸ್ಟಾಕ್ ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಆಯ್ತು. ಅಪ್ ಟ್ರೆಂಡ್ ಆದ್ಮೇಲೆ ಹಂಗೆ ಅಪ್ ಹೋಗ್ಬಿಡ್ತಾ ಇಲ್ಲ, ಸ್ವಲ್ಪ ಹಾಲ್ಟ್ ಆಗೇ ಆಗುತ್ತೆ. ನೀವು ನೋಡ್ಬೋದು ಅಪ್ ಟ್ರೆಂಡ್ ಆದ್ಮೇಲೆ ಸ್ವಲ್ಪ ದಿವಸ ಕಲರ್ ಬೇರೆ ತಗೊಂತೀನಿ, ಸೊ ನಿಮ್ಗೊಂದು ಈಸಿ ಗೊತ್ತಾಗುತ್ತೆ ಅಂತ. ಸೊ ಬ್ಲಾಕ್ ಇರೋದ್ರಿಂದ ವೈಟ್ ತಗೊಂಡು ನೋಡಿ. ಅಪ್ ಟ್ರೆಂಡ್ ಹೋಯ್ತು, ಸ್ವಲ್ಪ ದಿವಸ ರೇಂಜ್ ಹೋಯ್ತು, ಅಪ್ ಹೋಯ್ತು ಮತ್ತೆ ಡೌನ್ ಬಂತು, ಮತ್ತೆ ಅಪ್ ಹೋಯ್ತು, ಸ್ವಲ್ಪ ರೇಂಜ್ ಹೋಯ್ತು, ಮತ್ತೆ ಅಪ್ ಹೋಯ್ತು. ಇದನ್ನ ನೋಡ್ಕೊಂಡು ಓಕೆ ಇಲ್ಲಿ ರೆಸಿಸ್ಟೆನ್ಸ್ ಇದೆಯಪ್ಪ, ರೆಸಿಸ್ಟೆನ್ಸ್ ಇದೆ, ನನಗೆ ಸೂಪರ್ ಆಗಿ ಗ್ರೀನ್ ಕ್ಯಾಂಡಲ್ ಒಂದು ಬ್ರೇಕ್ಔಟ್ ಕೊಡ್ತೀನಿ ನೀವು ಹೋದ್ರೆ ನೋಡಿ, ನಿಮ್ ಸ್ಟಾಪ್ ಲಾಸ್ ಹಿಟ್ ಆಯ್ತು, ನೆಕ್ಸ್ಟ್ ಸ್ಟಾಕ್ ಅಪ್ ಹೋಯ್ತು. ಸೊ ಈಗ ನೋಡ್ಬೋದು, ಈ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಬಾಕ್ಸ್ ಅಲ್ಲಿ ನಾನೇನ್ ಒಂದು ಫಾರ್ಮೇಶನ್ಸ್ ಮಾಡಿದಿನಲ್ಲ, ಈ ಒಂದು ಬಾಕ್ಸ್ ಅಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಅಪ್ ಟ್ರೆಂಡ್ ಹೋಗಿ ಸ್ವಲ್ಪ ದಿವಸ ಡ್ಯಾನ್ಸ್ ಆಡ್ತಿತ್ತು. ನೆಕ್ಸ್ಟ್ ನೋಡಿ ಬ್ರೇಕ್ಔಟ್ ಆಯ್ತು. ಸೊ ಇದನ್ನ ನೀವು ಮುಂಚೆನೆ ಎಂಟರ್ ಆಗಿದ್ರೆ ಸ್ಟಾಪ್ ಲಾಸ್ ಚಿಕ್ಕದಾಗಿರೋದು,
ಸೊ ನಿಮಗೆ ಸೂಪರ್ ಆಗಿ ಪ್ರಾಫಿಟ್ ಮಾಡ್ಬೋದು. ನೀವು ನೋಡ್ಬೋದು ಹತ್ರ ಒಂದು 700 ರುಪೀಸ್ನ 990 ಅಥವಾ 1000 ರುಪೀಸ್ ಗಂಟ ಹೋಗಿದೆ. ಇದು ಎಷ್ಟು ಪರ್ಸೆಂಟೇಜ್ ರಿಟರ್ನ್? ನೀವು ಹತ್ರ ಒಂದು 30% ರಿಟರ್ನ್ ವಿದಿನ್ ಜಸ್ಟ್ ಮ್ಯಾಟರ್ ಆಫ್ ಲೈಕ್ ಒಂದು ಅದ್ರ ಒಂದು 8ರಿಂದ 10 ತಿಂಗಳು ಅಥವಾ ಒಂದು ವರ್ಷ ಅಂತ 30% ಇಸ್ ಬ್ಯೂಟಿಫುಲ್ ರಿಟರ್ನ್ ಅಲ್ವಾ? ಸೊ ಈ ರೀತಿ ರಿಟರ್ನ್ ಮಾಡ್ಬೋದು. ಇದನ್ನ ನಾವು ಬಿಲ್ಡಪ್ ಅಂತ ಕರಿತೀವಿ ಸ್ನೇಹಿತರೆ. ಇದರ ಜೊತೆಗೆ ಶಾರ್ಟ್, ಇದನ್ನ ನೀವು ಲಾಂಗ್ ನೋಡಿ, ಅಪ್ ಟ್ರೆಂಡ್ ಇರ್ಬೇಕಾದ್ರೆ ಯೂಶಲಿ ನಿಮ್ಗೆ ಈ ರೀತಿ ಬಿಲ್ಡಪ್ ಆಗುತ್ತೆ, ಅದನ್ನ ಲಾಂಗ್ ಬಿಲ್ಡಪ್ ಅಂತ ಕರಿಬಹುದು. ಸೊ ನೋಡಿ ಸ್ನೇಹಿತರೆ, ನಾವು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀವಿ, ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಅದೇ ರೀತಿ ಡೌನ್ ಟ್ರೆಂಡ್ ಹೋಗ್ಬೇಕಾದ್ರೆ ಸ್ವಲ್ಪ ಅಲ್ಲೂ ಸಹ ಬಿಲ್ಡಪ್ ಕೊಡೋದು, ಅದನ್ನ ನಾವು ಡೌನ್ ಟ್ರೆಂಡ್ ಬಿಲ್ಡಪ್ ಅಂತ ಸಹ ಕರಿಬಹುದು. ಓಕೆ, ಸೊ ಇದನ್ನ ನೋಡ್ಬೋದು ಕೇಳಿ. ಓಕೆ, ಸೊ ಇದು ಯಾವ ಸ್ಟಾಕ್? ಓಕೆ, IEX ನ ಸ್ಟಾಕ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ತೋರಿಸ್ತದೆ. ಇದು ಸಹ ನೀವು ನೋಡಬಹುದು, ಸ್ಟಾಕ್ ಡೌನ್ ಟ್ರೆಂಡ್ ಆಯ್ತಾ, ಅದಾದ್ಮೇಲೆ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಆಯ್ತಾ? ಇಲ್ಲ, ಅದಕ್ಕೆ ಆದಂತ ಒಂದು ಸ್ವಲ್ಪ ಬ್ರೇಕ್ ತಗೊಳುತ್ತೆ ನೋಡಿ. ಬ್ರೇಕ್ ಅಲ್ಲಿ ನೋಡಬಹುದು, ಇದನ್ನ ನಾವು ಬಿಲ್ಡಪ್ ಅಂತ ಕರಿತೀವಿ. ಇದನ್ನ ಕೆಲವೊಬ್ರು ಕರೀತಾರೆ ಬ್ರೇಕ್ಔಟ್ ಅಂತ ಕರೀತಾರೆ, ಬ್ರೇಕ್ ಡೌನ್ ಅಂತ ಕರೀತಾರೆ. ಬಟ್ ನಾವು ಬ್ರೇಕ್ ಔಟ್, ಬ್ರೇಕ್ ಡೌನ್ ಕಿಂತ ಸ್ವಲ್ಪ ಒಂದು ಅಡ್ವಾನ್ಸ್ಡ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಬಿಲ್ಡಪ್. ಬಿಕಾಸ್ ಬಿಲ್ಡಪ್ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಲಾಜಿಕ್ ನಡೆಯುತ್ತೆ. ಒಂದು ಏನಂತಾರೆ, ಒಂದು ಡೌನ್ ಟ್ರೆಂಡ್ ಅಥವಾ ಅಪ್ ಟ್ರೆಂಡ್ ಬ್ರೇಕ್ ಆದ್ರೆ. ಓಕೆ, ನೋಡ್ಬೋದು ನೀಟಾಗಿ ಒಂದು ರೇಂಜ್ ಅಲ್ಲಿ ಹೋಯ್ತು, ಅದಾದ್ಮೇಲೆ ನೋಡುವ ಸುಮಾರು ಜನ ಹೇಳ್ತಾರೆ ಈ ಸಪೋರ್ಟ್ ಅಲ್ಲಿ ಬಂತಪ್ಪ, ಬೈ ಮಾಡು ಅಂತಾರೆ. ಬಟ್ ಅದಕ್ಕೆ ಆದಂತ ಒಂದು ಲಾಜಿಕ್ ಇದೆಯಲ್ಲ, ಸೊ ಆ ಒಂದು ಲಾಜಿಕ್ ನಾವು ನೋಡ್ಕೊಂಡ್ರೆ ನೋಡ್ಬೋದು ಇಲ್ಲಿ ನೀಟಾಗಿ ಒಂದು ಬಿಲ್ಡಪ್ ಕೊಟ್ಟು ನೆಕ್ಸ್ಟ್ ನೋಡಿ ಡೌನ್ ಅಲ್ಲಿ ಬಂತು. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ IEX ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದೆ, ಏನಕ್ಕೆ? ಲಾಂಗ್ ಟರ್ಮ್ಗೆ ಮಾತ್ರ. ಸೊ ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೋದು ಆಸ್ ಆಫ್ ನಾವು ಈ ಒಂದು ಸ್ಟಾಕ್ ಬಿಲ್ಡಪ್ ಅಲ್ಲಿ ಇದೆ ಅಂತ ಹೇಳೋದು. ಬಟ್ ನಾಳೆ ಇದು ಇಲ್ಲಿ ಬ್ರೇಕ್ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಒಂದು ರೇಂಜ್ ಕೊಡಿ, ಆ ರೇಂಜ್ ಅಲ್ಲಿ ಆಡ್ತಾ ಇದ್ರೆ ಸುಮಾರು ದಿವಸ ನೀವು ನೆಕ್ಸ್ಟ್ ಪ್ಲಾನ್ ಮಾಡ್ಬೋದು ಬೇಸ್ಡ್ ಆನ್ ಪ್ರೈಸ್ ಆಕ್ಷನ್. ಅದು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಇದು ಲಾಂಗ್ ಟರ್ಮ್ಗೆ ಅಥವಾ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ನೀವು ಇಂಟ್ರಾಡೇಗೆ ಹೆಂಗ್ ಮಾಡ್ಬೋದು ಸ್ನೇಹಿತರೆ ಅಂತ ಕೇಳಿ ಸತೀಶ್ ಅಂತ ಕೇಳಿದ್ರೆ ಮತ್ತೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸುಮಾರು ಜನಕ್ಕೆ ಏನಂತ ಹೇಳಿದ್ರೆ ಸ್ಟಾಕ್ ಸೆಲೆಕ್ಷನ್ಗೆ ತುಂಬಾ ಕಷ್ಟ ಅಂತಾರೆ. ಕಷ್ಟದ ಜೊತೆಗೆ ಯಾವುದೋ ಒಂದು ಚೆನ್ನಾಗಿರೋ ಸ್ಟಾಕ್ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ, ಅಥವಾ ಒಂದು ಎಕ್ಸಾಂಪಲ್ 915 920ಗೆ ಬಂದ್ರಿ ಅಂತ ಅನ್ಕೊಳ್ಳಿ. ಸೊ ಬಂದ್ಮೇಲೆ ಓಕೆ, ಎಕ್ಸಾಂಪಲ್ ಈ ಒಂದು ಸ್ಟಾಕ್ ಅಲ್ಲಿ ರಿಲಯನ್ಸ್ ಸ್ಟಾಕ್ ಅಪ್ ಇದೆಯಪ್ಪ, ನಾನು ಈ ಒಂದು ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ನೀವು ಒಂದು ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡು 5 ನಿಮಿಷ ಟೈಮ್ ತಗೊಂಡು ನೀವು ರಿಸರ್ಚ್ ಮಾಡಿ ಆ ಒಂದು ಸ್ಟಾಕ್ ಅನಾಲಿಸಿಸ್ ಮಾಡೋಷ್ಟರಲ್ಲಿ ಸ್ಟಾಕ್ ಸೂಪರ್ ಆಗಿ ಅಪ್ ಹೋಗ್ಬಿಟ್ಟಿದೆ. ಅವಾಗ ನೀವು ಅನ್ಕೊಂತೀರಾ ಏನಪ್ಪ, ನಾನು ಸ್ಟಾಕ್ ಸೆಲೆಕ್ಷನ್ ಮಾಡಿದೆ, ಇಷ್ಟೊಂದು ತಲೆ ಕೆಡ್ಸ್ಕೊಂಡು ನಮಗೆ ಪ್ರೈಸ್ ಅಪ್ ಹೋಗಿಲ್ಲ ಅಂತ ಹೇಳ್ಬೋದು, ಅದು ಆಲ್ರೆಡಿ ಹೋಗ್ಬಿಟ್ಟಿದೆ ಅಂತ ನೀವು ತಲೆ ಕೆಡ್ಸ್ಕೊಬಹುದು. ಓಕೆ, ಈ ರೀತಿಯ ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸ್ಟಾಕ್ಗಳಲ್ಲಿ ನೀವು ಈ ರೀತಿ ಟ್ರೇಡ್ ಮಾಡ್ಬೋದು ಅಂತ ನಿಮಗೆ ಒಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಈ ಒಂದು ಬಿಲ್ಡಪ್ ಬೇಸಿಸ್ ಮೇಲೆ. ನೋಡಿ, ಸೇಮ್ ಲಾಜಿಕ್, ಸೇಮ್ ಎಕ್ಸಾಂಪಲ್. ನಿನ್ನೆಯ ದಿವಸ ಅಥವಾ 27 ನೀವು ನೋಡ್ಬೋದು, ಪ್ರೈಸು ಕ್ಲೋಸಿಂಗ್ ಬೇಸಿಸ್ ಮೇಲೆ ಸಿಕ್ಕಾಪಟ್ಟೆ ಅಪ್ ಆಯ್ತು. ಒಂದು 3 ಗಂಟೆ ಒಂದು ನಿಫ್ಟಿಯ ಒಂದು ಕ್ಯಾಂಡಲ್ ನೋಡೋದು ಸ್ನೇಹಿತರೆ, ಐ ಥಿಂಕ್ ಪ್ರಾಬಬ್ಲಿ ಒಂದು ಕ್ಯಾಂಡಲ್ 50 ಪಾಯಿಂಟ್ಸ್ ಹೋಗಿತ್ತು ಅಂತ ಅನ್ಕೊಂತೀನಿ. ಇದು ಬಿಕಾಸ್ ಆಫ್ ರಿಲಯನ್ಸ್ ಅಂತ ಹೇಳ್ಬೋದು. ಆ ರೀತಿ ಒಂದು ಅಪ್ ಮೂವ್ಮೆಂಟ್ ಕೊಟ್ಟ ಮೇಲೆ 28 ಪ್ರಾಬ್ಲಿ ರಿಲೀಸ್ ಆಗೋದು 1 ದಿವಸ 2 ದಿವಸ ಲೇಟ್ ಆಗ್ಬೋದು ಸ್ನೇಹಿತರೆ, ಬಿಕಾಸ್ ನಾನು ಸ್ವಲ್ಪ ಎಡಿಟಿಂಗ್ ಅದು ಕಳಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ 1 ದಿವಸ 2 ದಿವಸ ಡಿಲೇ ಆಗ್ಬೋದು. ಏನು ಟೆನ್ಷನ್, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನೋಡಿ ಇದೇ ಒಂದು ಟ್ರೆಂಡ್ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ 27ನೇ ತಾರೀಕು? ಆಬ್ವಿಯಸ್ಲಿ ಆಗೋದಿಲ್ಲ. ಸೊ 915 920 ನೀವು ಸ್ಟಾಕ್ ಸೆಲೆಕ್ಷನ್ ಮಾಡ್ತೀರಾ. ಏನಂತಾರೆ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೆಲವೊಂದು ಸ್ಟಾಕ್ಗಳನ್ನ ಅಥವಾ ನಿಮ್ಮ ಒಂದು ಫೇವರೇಟ್ ಸ್ಟಾಕ್ ಅಥವಾ ಬೇರೆ ಬೇರೆ ರೀತಿಯ ಕೋರ್ಸಲ್ಲಿ ಹೇಳಿದ್ದೀನಿ ಯಾವ ರೀತಿ ಸ್ಟಾಕ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ, ಆ ರೀತಿ ಸ್ಟಾಕ್ ಸೆಲೆಕ್ಷನ್ಸ್ ಮಾಡಿದ್ರೆ ನೀವು ಇಟ್ಕೊಂಡು ಅನಾಲಿಸಿಸ್ ಮಾಡಬೇಕಾದ್ರೆ ಈ ಬಿಲ್ಡಪ್ ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ನೋಡಿ, ಫಸ್ಟ್ ಕ್ಯಾಂಡಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬಂತು. ನೀವು ಅನ್ಕೋತೀರಾ ಓಕೆ ನಾನು ಬೈ ಮಾಡ್ತೀನಿ ಇಲ್ಲಿ ಬೈ ಮಾಡ್ತೀರಾ. ಎಕ್ಸಾಂಪಲ್ ಈ ಒಂದು ಕ್ಯಾಂಡಲ್ ಬ್ರೇಕ್ಔಟ್ ಆದ್ಮೇಲೆ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನೋಡಿ ಬಂತು, ಸ್ಟಾಪ್ ಲಾಸ್ ಹಿಟ್ ಆಯ್ತು, ಅಪ್ ಹೋಯ್ತು. ನೀವ್ ಅನ್ಕೊಂತೀರಾ ಏನಪ್ಪಾ ಇದು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಲಯನ್ಸ್ ಸ್ಟಾಕ್ ಅಲ್ಲೂ ಒಂದು ಮ್ಯಾನಿಪುಲೇಷನ್ ನಡೀತಿದೆ, ರಿಲಯನ್ಸ್ ಸ್ಟಾಕ್ ಅಲ್ಲೂ ಒಂದು ಫ್ರಾಡ್ ನಡೀತಿದೆ, ಅದು ಟ್ರೇಡಿಂಗ್ ಅಲ್ಲಿ ರಿಲಯನ್ಸ್ ಸ್ಟಾಕ್ ಅಲ್ಲೂ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ, ನಮ್ಮ ಬ್ರೋಕರ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೊಂತೀವಿ. ಬಟ್ ಅದು ಲಾಜಿಕಲ್, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಅದು ಅಡ್ವಾನ್ಸ್ಡ್ ಅಲ್ಲಿ ಬರುತ್ತೆ, ಅದು ಅಡ್ವಾನ್ಸ್ ಕಾನ್ಸೆಪ್ಟ್ ಅಲ್ಲಿ. ನೀವು ನೋಡ್ಬೋದು ಈ ಬಿಲ್ಡಪ್ ನ ಹೆಂಗ್ ಯೂಸ್ ಮಾಡ್ಬೇಕಂದ್ರೆ, ನೀವು ಸ್ಟಾಕ್ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗಿದ ತಕ್ಷಣ ಬಿಟ್ಬಿಡಿ, ಯಾವುದೇ ರೀತಿ ಟೆನ್ಷನ್ ಆಗೋಕ್ ಹೋಗ್ಬಿಡಿ. ಸ್ಟಾಕ್ ಎಷ್ಟು ಬೇಕಾದ್ರೂ ಅಪ್ ಹೋಗ್ಲಿ, ಅದು ರಿಲ್ಯಾಕ್ಸ್ ಆಗ್ಲೇಬೇಕು. ಆ ರಿಲ್ಯಾಕ್ಸ್ ಅಂದ್ರೆ ಏನು? ಬಿಲ್ಡಪ್. ನೋಡಿ, ಒಂದು ಬಿಲ್ಡಪ್ ಆದ್ಮೇಲೆ, ಸಾರಿ ಅಪ್ ಟ್ರೆಂಡ್ ಆದ್ಮೇಲೆ ಈ ಒಂದು ಸ್ಟಾಕ್ ನೋಡಿ ಒಂದು 2-3 ಕ್ಯಾಂಡಲ್ ಅಲ್ಲಿ ಸ್ವಲ್ಪ ನಿಮಗೆ ರಿಲ್ಯಾಕ್ಸೇಷನ್ ಬಂತು, ನಥಿಂಗ್ ಬಟ್ ಬಿಲ್ಡಪ್ ಆದ್ಮೇಲೆ ನೀವು ನೋಡ್ಬೋದು ಅಪ್ ಹೋಯ್ತು, ಬಿಲ್ಡಪ್ ಆಯ್ತು. ನೀವು ಯಾವ ಟೈಮಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಬೇಸಸ್ ಬೇಕು ನೋಡ್ಬೋದು. ನಾನು ತೋರಿಸೋದು 5 ಮಿನಿಟ್ಸ್ ಟೈಮ್ ಫ್ರೇಮ್ ಮೇಲೆ. ಸೊ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಈ ರೀತಿ ಬಿಲ್ಡಪ್ ಆದ್ಮೇಲೆ ಈ ಕ್ಯಾಂಡ್ಲು ಅಥವಾ ಈ ಒಂದು ಕ್ಯಾಂಡ್ಲು ಕ್ಲೋಸಿಂಗ್ ಬೇಸಿಸ್ ಮೇಲೆ ಎಂಟರ್ ಆದ್ರೆ ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡು ನೋಡ್ಬೋದು ನೀವು ಯಾವ ರೀತಿ ಎಂಟರ್. ಸತೀಶ್ ಅವರು ಇದು ನನಗೆ ಕಷ್ಟ ಆಯ್ತು, ರೆಡ್ ಎಲ್ಲ ಬಂತಂದ್ರೆ ನಾನು ಶಾರ್ಟ್ ಮಾಡಿದೆ, ನನಗೆ ಕನ್ಫ್ಯೂಷನ್ ಆಯ್ತು, ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಸರ್ ಅದನ್ನು ಪ್ರಾಬ್ಲಮ್ ಇಲ್ಲ, ವೆಯ್ಟ್ ಮಾಡಿ ಮತ್ತೊಂದು ಚಾನ್ಸ್ ಸಿಗುತ್ತೆ. ನೋಡಿ ಸೇಮ್ ಸ್ಟಾಕ್ ನಾನು ನೋಡಿರಲಿಲ್ಲ, ಈಗ ಗೊತ್ತಾಯ್ತು. ನೋಡಿ ಮತ್ತೆ ಅಪ್ ಹೋಯ್ತು, ನೋಡ್ಬೋದು ಸ್ವಲ್ಪ ಬಿಲ್ಡಪ್ ಆಯ್ತು, ನೋಡಿ ಬ್ರೇಕ್ಔಟ್ ಕೊಡ್ತು, ಮತ್ತೆ ಆಪರ್ಚುನಿಟಿ ಸಿಕ್ತು. ಇಲ್ಲೂ ಮಿಸ್ ಆಯ್ತಾ? ನೋಡಿ ಇಲ್ಲೂ ಸಹ ನಿಮಗೆ ಸಿಕ್ತು, ಬಟ್ ಆಲ್ರೆಡಿ ದೊಡ್ಡದಾಗಿ ಮೂವ್ಮೆಂಟ್ ಆಗಿರೋದ್ರಿಂದ ನೆಕ್ಸ್ಟ್ ಮೂರನೇ ಬಿಲ್ಡಪ್ ನಿಮ್ಗೆ ಸಿಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಅದು ನೀವು ಡಿಸಿಷನ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಡಿಸಿಷನ್ ಮಾಡ್ಬೋದು. ನೋಡಿ ಮತ್ತೆ ಇಲ್ಲಿ ಡೌನ್ ಟ್ರೆಂಡ್ ನೋಡಿ, ಇಲ್ಲಿ ಸ್ವಲ್ಪ ಡೌನ್ ಆಯ್ತು,
ಬಿಲ್ಡಪ್ ಆಯ್ತು ಕೆಲವೊಬ್ರು ಇನ್ಸೈಡ್ ಬಾರ್ ಅಂತ ಕರೀತಾರೆ. ಆ ರೀತಿ ಸಹ ಸುಮಾರು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ, ಬಟ್ ಕನ್ಫ್ಯೂಷನ್ ಬೇಡ. ಸೊ ಈ ರೀತಿ ಬೇಕಿದ್ರೆ ಇದನ್ನ ಸಹ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಅಪ್ ಆದ್ಮೇಲೆ ನೋಡ್ಬೋದು, ಇಲ್ಲಿ ಸಹ ಸುಮಾರು ಟೈಮು ಒಂದು ರೇಂಜ್ ಅಲ್ಲಿ ಆಗಿ ಇಲ್ಲಿ ಬ್ರೇಕ್ ಆಯ್ತು, ಕೆಳಗಡೆ ಬಂತು, ಮತ್ತೆ ನೋಡಿ ಯಾವ ರೀತಿ ಬ್ರೇಕ್ ಆಯ್ತು ಅಂತ. ಸೊ ಈ ರೀತಿ ಬಿಲ್ಡಪ್ ಗಳನ್ನ ನೀವು ನೋಡ್ಕೊಂಡು ಆಕ್ಷನ್ ತಗೊಬೋದು. ಇದು ರಿಲಯನ್ಸ್. ಅದ್ರ ಜೊತೆಗೆ HDFC ಒಂದು ಸ್ಟಾಕ್ ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಷಯ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಬರೀ ತುಂಬಾ ಬೇಸಿಕ್ ಲೆವೆಲ್ ಆದಂತಹ ಪ್ರೈಸ್ ಆಕ್ಷನ್ ಬಿಲ್ಡಪ್. ಇದರಲ್ಲಿ ತುಂಬಾ ಅಡ್ವಾನ್ಸ್ಡ್ ಇದೆ, ಅದಕ್ಕೋಸ್ಕರ ಸುಮಾರು ಜನ ಕಮೆಂಟ್ ಮಾಡ್ಬೋದು ಇದೆಲ್ಲ ಆ ರೀತಿ ಅಂತ ಮಾಡ್ಬೋದು. ಬಟ್ ಆಲ್ರೆಡಿ ಹೇಳ್ತಾ ಇದೀನಿ, ಇದು ತುಂಬಾ ಬೇಸಿಕ್ ಲೆವೆಲ್. ಬಿಕಾಸ್ ಇದ್ರಲ್ಲಿ ತುಂಬಾ ಬೇರೆ ರೀತಿ ಅನಾಲಿಸಿಸ್ ನೀವು ಮಾಡ್ಬೇಕಾದ್ರೆ, ಬಿಕಾಸ್ ಎಲ್ಲಾ ಸ್ಟ್ರಾಟಜಿ 100% ವರ್ಕ್ ಆಗೋದು. ನೋಡಿ, ಅದ ಸಲುವಾಗಿ ನಾನು ಈ ಒಂದು ಚಾರ್ಟ್ ತಗೊಂಡಿದ್ದೀನಿ. HDFC ಒಂದು ಬ್ಯಾಂಕ್ ಸೇಮ್ 28 ನ ಒಂದು ಚಾರ್ಟ್ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಆಯ್ತು ಈ ಒಂದು ಕ್ಯಾಂಡಲ್ ಅಲ್ಲಿ. ಅಪ್ ಆದ್ಮೇಲೆ ನೀವು ಅನ್ಕೊಂತೀರಾ ಬಿಲ್ಡಪ್ ಆಗಿಲ್ಲ ಅಂತ ಅನ್ಕೋ ಕಾಯ್ತಾ ಇರ್ತಾರೆ, ಬಿಲ್ಡಪ್ ಆಗಿಲ್ಲ, ಬಿಟ್ಟಾಕಿ. ನೆಕ್ಸ್ಟ್ ಕ್ಯಾಂಡಲ್ ಬರ್ತಾ ನೋಡಿ ಬಿಲ್ಡಪ್ ಆಗುತ್ತೆ. ನೀವು ಇಲ್ಲಿ ಒಂದು ನಿಮಿಷ, ಓಕೆ. ಸೊ ನೀವೇನಾದ್ರು ಇಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ಕಾಯ್ಕೊಂಡು ನೀವೇನಾದ್ರು ಎಂಟರ್ ಆಗಿದ್ರೆ ನೋಡಿ ಆಪರ್ಚುನಿಟಿ ಸಿಕ್ಕಿಲ್ಲ. ಅದ್ರ ಜೊತೆಗೆ ಕೆಲವು ಮಾಡಿದಲ್ಲ ನೀವು ಪ್ರೈಸ್ ಆಕ್ಷನ್ ನೋಡ್ಲೇಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಬ್ರೇಕ್ ಡೌನ್ ಆಯ್ತು, ನಥಿಂಗ್ ಬಟ್ ಬಿಲ್ಡಪ್ ಆದ್ಮೇಲೆ ಬ್ರೇಕ್ ಡೌನ್ ಆಯ್ತು, ಅದನ್ನ ನೋಡ್ಬೋದು ಸ್ಟಾಕು ಡೌನ್ ಟ್ರೆಂಡ್ ಆಯ್ತು. ಸೊ ಈ ರೀತಿ ಸಹ ನೀವು ನೋಡ್ಕೊಂಡು ಅನಾಲಿಸಿಸ್ ಮಾಡೋದು. ಇದೆಲ್ಲ ಆಗೋದು ಹೆಂಗಂದ್ರೆ ಸ್ನೇಹಿತರೆ, ನೀವು ಎಫರ್ಟ್ ಹಾಕಿ ಸ್ವಲ್ಪ ಒಂದು ನಿಮ್ಮ ಒಂದು ಕಾಮನ್ ಸೆನ್ಸು, ಬೇಸಿಕ್ ನಿಮ್ಮ ನಾಲೆಜ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಪ್ರೈಸ್ ನ ವಾಚ್ ಮಾಡ್ತಾ ಹೋದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ, ಯಾವುದೇ ರೀತಿ ಟೆನ್ಷನ್ ಬರೋದಿಲ್ಲ. ಇದೇ ಸ್ಟಾಕ್ ಅಲ್ಲಿ ನಾನು ಸ್ವಿಂಗ್ ಟ್ರೇಡಿಂಗ್ ಅಥವಾ ಪೊಸಿಷನ್ ಟ್ರೇಡಿಂಗ್ ಮಾಡಿದ್ರೆ ನೋಡ್ಬೋದು. ಇಲ್ಲಿ ನೋಡಿ ಪ್ರೈಸ್ ಅಪ್ ಟ್ರೆಂಡ್ ಆಯ್ತು, ನೋಡಿ ಸ್ವಲ್ಪ ಒಂದು ಲೆವೆಲ್ಗೆ ಒಂದು ಬಿಲ್ಡಪ್ ಆಯ್ತು, ನೋಡಿ ಬ್ರೇಕ್ ಆದ್ಮೇಲೆ ನೋಡಿ ಹಿಂದಿನ ದಿವಸದಿಂದ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಆಲ್ಮೋಸ್ಟ್ 2380 ಇಂದ ನಿಮ್ಗೆ ಆಲ್ರೆಡಿ ಈ ಲೆವೆಲ್ ಅಂತ ನೋಡಿ, ಇಲ್ಲೇ ಅಂತ ಅನ್ಕೊಳ್ಳಿ. ಸೊ 2380 ಇಂದ ಲೆವೆಲ್ ಸಿಕ್ಕಿದೆ. ನೀವು ನೋಡ್ಬೋದು ಇವತ್ತು ಆಲ್ಮೋಸ್ಟ್ 2420. ಸೊ ಆಲ್ಮೋಸ್ಟ್ ಒಂದು 30 ರೂಪೀಸ್, 30 to 40 ರೂಪೀಸ್ ಅಂತ ಅನ್ಕೊಳ್ಳಿ, ಆರಾಮಾಗಿ ಬಂದಿದ್ದಿಲ್ಲ. ಸೊ ಈ ರೀತಿ ಸಹ ಮಾಡ್ಬೋದು, ಬಟ್ ಇದು ಬೇಕಾಗಿರೋದು ನಿಮ್ಮ ಒಂದು ಅಬ್ಸರ್ವೇಷನ್ ಮಾತ್ರ. ಓಕೆ, ಸರಿ ಸತೀಶ್ ಅವರೇ, ಇದೆಲ್ಲ ಮಾಡ್ಕೊಂಡು ನಾನು ಹೆಂಗ್ ಪ್ರಾಕ್ಟೀಸ್ ಮಾಡೋದಂದ್ರೆ ಆಲ್ರೆಡಿ ಹೇಳಿದ್ದೀನಿ. ಯಾವುದೇ ಒಂದು ಸ್ಟಾಕ್ ತಗೊಳ್ಳಿ, ಯಾವುದೇ ಒಂದು ನಿಮ್ಮ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಯೂಸ್ ಮಾಡ್ಕೊಂಡು ಸ್ಟಾಕ್ ಅನಾಲಿಸಿಸ್ ಮಾಡ್ಕೊಂಡು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಈ ಒಂದೇ ಒಂದು ಬಿಲ್ಡಪ್ ಇಟ್ಕೊಂಡು ಸಹ ನೀವು ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಇನ್ವೈಟ್ ಮಾಡ್ತೀನಿ. ಓಕೆ, ಸುಮಾರು ಜನ ಕೇಳ್ತಿದ್ರು ಸತೀಶ್ ಅವರೇ ನಾನು ನಿಮ್ಮಿಂದ ಕಲಿಬೇಕು ಹೆಂಗೇನಂತ. ಏನಿಲ್ಲ, ನನ್ನ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತೇಳಿ ಆಟೋಮೆಟಿಕ್ ನಿಮ್ಗೆ ಡೀಟೇಲ್ಸ್ ಬರುತ್ತೆ, ನಾವು ಏನೇನು ಕೋರ್ಸ್ ಏನೇನು ಡೀಟೇಲ್ಸ್ ಇದೆ ಅಂತ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ನೋಡ್ಕೊಂಡು ನೀವು ಎನ್ರೋಲ್ಮೆಂಟ್ ಆಗ್ಬೋದು. ಸ್ಪೆಸಿಫಿಕ್ ಆಗಿ ಪ್ರೈಸ್ ಆಕ್ಷನ್ ಹೊಸದಾಗಿ ಶುರು ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಪ್ರೈಸ್ ಆಕ್ಷನ್ ಸಹ ನನಗೆ ಇಂಟ್ರೆಸ್ಟ್ ಇದೆ ಅಂತ ಕಮೆಂಟ್ ಮೆಸೇಜ್ ಮಾಡಿದ್ರೆ ನಾನಾಗಲಿ ನನ್ನ ಟೀಮ್ ಮೆಂಬರ್ಸ್ ಆಗಲಿ ನಿಮ್ಗೆ ರಿಪ್ಲೈ ಮಾಡ್ತೀರಿ. ಅದ್ರ ಬೇಸಿಸ್ ಮೇಲೆ ನೀವು ಡಿಸಿಷನ್ ತಗೊಂಬೋದೇ ಅಂತ ಮತ್ತೊಂದು ವಿಡಿಯೋ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.